ಮಸ್ತ್ಮಗ.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.com ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಶತ್ರು ದೇಶದ ರಾಜಕಾರಣಿಗಳನ್ನ ವಿಜ್ಞಾನಿಗಳನ್ನ ವಿಷಪ್ರಾಶನ ಮಾಡಿ ಕೊಲ್ಲೋ ಬಗ್ಗೆ ನೀವು ಕೇಳಿರ್ತೀರಿ. ಆಚಾರ್ಯ ಚಾಣಕ್ಯರ ಕಾಲದಿಂದಲೂ ಕೂಡ ಇದೆಲ್ಲ ನಡ್ಕೊಂಡ್ ಬಂದಿದೆ. ನಮ್ಮ ದೇಶದಲ್ಲೂ ಆಗಿದೆ, ವಿದೇಶಗಳಲ್ಲೂ ಕೂಡ ಆಗ್ತಾನೆ ಇದೆ. ಯಾಕಂದ್ರೆ ಶತ್ರು ದೇಶದ ಶಕ್ತಿಯನ್ನ ಕಮ್ಮಿ ಮಾಡೋಕೆ ಅನುಸರಿಸಲಾಗುವ ರಾಜಕೀಯ ತಂತ್ರ ಈ ಥರದೆಲ್ಲ ಮಾಡಲಾಗುತ್ತೆ ಅಂತ ರಾಜ್ಯಶಾಸ್ತ್ರದಲ್ಲಿ ಹೇಳಲಾಗುತ್ತೆ. ಈ ಪೊಲಿಟಿಕಲ್ ಸೈನ್ಸ್ನಲ್ಲಿ ಒಂದು ಚಾಪ್ಟರ್ ಬರುತ್ತೆ, ನ್ಯಾಷನಲ್ ಪವರ್, ರಾಷ್ಟ್ರೀಯ ಶಕ್ತಿ ಅಂತ. ಒಂದು ದೇಶದ ರಾಷ್ಟ್ರೀಯ ಶಕ್ತಿಯನ್ನ ನಿರ್ಧಾರ ಮಾಡೋ ಅಂಶಗಳು ಯಾವ್ಯಾವುದು ಅಂತೆಲ್ಲ ಅಲ್ಲಿ ಬರುತ್ತೆ. ಅದರಲ್ಲಿ ಆ ದೇಶದ ಜನಸಂಖ್ಯೆ, ಆ ದೇಶದ ಜಿಯೋಗ್ರಫಿ, ಆ ದೇಶದ ಜನಸಂಖ್ಯೆಯ ಕ್ಷಮತೆ, ವಿಜ್ಞಾನ ತಂತ್ರಜ್ಞಾನ, ಅಲ್ಲಿನ ನಾಯಕತ್ವ, ರಾಜಕೀಯ ನಾಯಕತ್ವ, ಇದೆಲ್ಲವೂ ಕೂಡ ಒಂದು ದೇಶ ಎಷ್ಟು ಪವರ್ಫುಲ್ ಆಗಿ ಬೆಳೆಯುತ್ತೆ ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಅಂತ ಹೇಳುತ್ತೆ ಈ ಚಾಪ್ಟರ್. ಅಲ್ಲೇ ಮುಂದೆ ಬರುತ್ತೆ, ಒಂದು ದೇಶದ ರಾಜಕೀಯ ಶಕ್ತಿಯನ್ನ ಕುಂದಿಸೋಕೆ ಎದುರಾಳಿಗಳು ಏನೆಲ್ಲ ತಂತ್ರಗಳನ್ನು ಬಳಸ್ತಾರೆ ಅಂತ. ಅದರಲ್ಲಿ ಒಂದು ದೇಶದ ಪ್ರಭಾವಿ, ಒಳ್ಳೆ ರೀತಿಯಲ್ಲಿ ಲೀಡ್ ಮಾಡ್ತಿರುವ ನಾಯಕರಿದ್ರೆ ಅವ್ರನ್ನ ಮುಗಿಸೋದು, ವಿಜ್ಞಾನ ತಂತ್ರಜ್ಞಾನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ನೀಡುತ್ತಾ ಆ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡ್ತಾ ದೇಶಕ್ಕೆ ಶಕ್ತಿ ತುಂಬ್ತಿದ್ರೆ, ಆರ್ಥಿಕ ಕ್ಷೇತ್ರದಲ್ಲಿ ದೇಶವನ್ನು ಚೆನ್ನಾಗಿ ಮುನ್ನಡೆಸೋ ಆರ್ಥಿಕ ತಜ್ಞರಿದ್ರೆ ಅಂಥವ್ರನ್ನ ಮುಗಿಸೋದು, ಈ ರೀತಿಯೆಲ್ಲ ಮಾಡೋ ಮೂಲಕ ಎದುರಾಳಿ ದೇಶದ ನ್ಯಾಷನಲ್ ಪವರನ್ನು, ರಾಷ್ಟ್ರೀಯ ಶಕ್ತಿಯನ್ನು ಕುಂದಿಸೋಕೆ ಪ್ರಯತ್ನ ಪಡಲಾಗುತ್ತೆ ಅಂತ ಪೊಲಿಟಿಕಲ್ ಸೈನ್ಸ್ ಹೇಳುತ್ತೆ. ಆದರೆ ವಾಸ್ತವದಲ್ಲಿ ಇದು ನಡೀತಾ ಇದೆಯಾ? ಅದು ಕೂಡ ನಮ್ಮ ಭಾರತದಲ್ಲಿ ನಡೀತಾ ಇದೆಯಾ? ನಮ್ಮ ದೇಶದ ವಿಜ್ಞಾನಿಗಳು ಅಪಾಯದಲ್ಲಿದ್ದಾರಾ ಇಂಥ ಪ್ರಶ್ನೆ ಮಾಡೋಕೆ ಕಾರಣ ಆಗಿರುವುದು ಇಸ್ರೋದ ಉನ್ನತ ವಿಜ್ಞಾನಿ ತಪನ್ ಮಿಶ್ರಾ ಅವರ ಹೇಳಿಕೆ. ಫೇಸ್ಬುಕ್ನಲ್ಲಿ ತುಂಬ ಇಂಪಾರ್ಟೆಂಟ್ ಇದು ಈ ವರದಿ. ಯಾಕೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನೋಡಿ. ಫೇಸ್ಬುಕ್ನಲ್ಲಿ ಲಾಂಗ್ ಕೆಪ್ಟ್ ಸೀಕ್ರೆಟ್ ಅನ್ನೋ ಟೈಟಲ್ ಹಾಕಿ ಒಂದು ಲೇಖನ ಬರೆದಿರೋ ಇವರು ತಮ್ಮನ್ನ ಯಾವ್ಯಾವ ರೀತಿಯೆಲ್ಲ ಕೊಲೆ ಮಾಡೋಕೆ ಪ್ರಯತ್ನ ಪಡಲಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮೊದಲ ಸಲ 2017ರಲ್ಲಿ ಬೆಂಗಳೂರಿನ ಇಸ್ರೋ ಹೆಡ್ ಆಫೀಸ್ನಲ್ಲಿ ಒಂದು ಪ್ರಮೋಷನ್ ಇಂಟರ್ವ್ಯೂ ಇತ್ತು. ಆ ಟೈಮ್ನಲ್ಲಿ ನನಗೆ ದೋಸೆ ಚಟ್ನಿಯನ್ನು ಕೊಡಲಾಗಿತ್ತು. ಆದರೆ ಚಟ್ನಿಯಲ್ಲಿ ಆರ್ಸೆನಿಕ್ ಟ್ರೈಆಕ್ಸೈಡ್ ಹಾಕಿ ವಿಷಪ್ರಾಶನ ಮಾಡಿ ನನ್ನ ಕೊಲ್ಲೋಕೆ ಪ್ರಯತ್ನ ಪಟ್ಟಿದ್ರು. ಈ ವಿಚಾರ ಬೇಗ ಗೊತ್ತಾದ ಪರಿಣಾಮ ವೈದ್ಯರು ಸರಿಯಾದ ಚಿಕಿತ್ಸೆ ಕೊಡೋಕೆ ಸಾಧ್ಯ ಆಯಿತು. ಅಹಮದಾಬಾದ್ನ ಝೈಡಸ್ ಕ್ಯಾಡಿಲಾ ಆಸ್ಪತ್ರೆಗೆ ನಾನು ದಾಖಲಾದೆ. ಮುಂದಿನ 2 ವರ್ಷಗಳ ಕಾಲ ನನಗೆ ತೀವ್ರ ರೀತಿಯ ಉಸಿರಾಟದ ಸಮಸ್ಯೆ, ಚರ್ಮದ ರೋಗ, ನರ ಸಮಸ್ಯೆ, ಮೂಳೆ ನೋವು, ಹೃದಯಾಘಾತ, ಫಂಗಲ್ ಇನ್ಫೆಕ್ಷನ್ ಮುಂತಾದ ಸಮಸ್ಯೆ ಕಾಣಿಸ್ಕೊಂಡು ಚಿಕಿತ್ಸೆ ಪಡಿತಾನೆ ಇರಬೇಕಾಯ್ತು ಅಂತ ಅವ್ರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಬಗ್ಗೆ ಎಲ್ಲೂ ಬಾಯಿ ಬಿಡದಂತೆ ಪ್ರೆಷರ್ ಹಾಕಲಾಗಿತ್ತು ಅಂತ ಕೂಡ ಅವ್ರು ಹೇಳಿದ್ದಾರೆ. 2019ರಲ್ಲಿ ಹೈಡ್ರೋಜನ್ ಸೈನೈಡ್ ಮೂಲಕ ಜೀವ ತೆಗೆಯೋ ಪ್ರಯತ್ನ ಮಾಡಲಾಯಿತು ನಂದು. ಆದರೆ ಪುಣ್ಯಕ್ಕೆ ಇಲ್ಲೂ ಜೀವಕ್ಕೇನು ಸಮಸ್ಯೆ ಆಗಲಿಲ್ಲ, ಬದುಕೊಂಡೆ ನಾನು. ಆದರೆ ತುಂಬ ದಿನಗಳ ಕಾಲ ಐಸಿಯುನಲ್ಲಿ ಇದ್ಕೊಂಡು ಟ್ರೀಟ್ಮೆಂಟ್ ತಗೋಬೇಕಾಯಿತು ಅಂತ ಹೇಳಿದ್ದಾರೆ. ಇದರಿಂದ ನನ್ನ ವಾಸನೆ ಗ್ರಹಿಕಾ ಶಕ್ತಿ ಮತ್ತು ನೆನಪಿನ ಶಕ್ತಿ ಕಮ್ಮಿ ಆಗೋಯ್ತು ಅಂತ ವಿಜ್ಞಾನಿ ತಪನ್ ಮಿಶ್ರಾ ಬರೆದಿದ್ದಾರೆ. 2020ರ ಜನವರಿಯಲ್ಲಿ ನನ್ನ ರೂಮ್ನಲ್ಲಿ CC ಕ್ಯಾಮೆರಾ ಅಳವಡಿಸಿ ನನ್ನ ಮಾನಹಾನಿ ಮಾಡೋಕ್ಕೂ ಪ್ರಯತ್ನ ಪಟ್ಟರು. ನನ್ನ ಮನೆಯ ಸುತ್ತಮುತ್ತ ಹಲವು ಬಾರಿ ವಿಷಕಾರಿ ಹಾವುಗಳು ಅನುಮಾನಾಸ್ಪದ ರೀತಿಯಲ್ಲಿ ಕಾಣಿಸ್ಕೊಂಡಿವೆ. ಇದು ಎಲ್ಲರೂ ಎಚ್ಚರಗೊಳ್ಳಬೇಕಾದ ಟೈಮ್. ನಮ್ಮ ಸಂಸ್ಥೆಯೊಳಗಿರುವಂಥ ಅತ್ಯಾಧುನಿಕ ಗೂಢಚರ್ಯ ಸಂಸ್ಥೆಗಳೇ ಈ ಕೆಲಸವನ್ನು ಮಾಡ್ತಾ ಇವೆ. ಇಸ್ರೋಗೆ ಹಾನಿ ಮಾಡೋದೇ ಇವರ ಉದ್ದೇಶ ಅಂತ ತಪನ್ ಮಿಶ್ರಾ ಬರ್ಕೊಂಡಿದ್ದಾರೆ. ಜೊತೆಗೆ ಅದಕ್ಕೆ ಸಾಕ್ಷಿಯಾಗಿ ತಮಗಾಗಿರುವ ಸೈಡ್ ಎಫೆಕ್ಟ್ನ ಫೋಟೋಗಳನ್ನು ಕೂಡ ಅವರು ಹಾಕೊಂಡಿದ್ದಾರೆ. ಹಾಗಾದ್ರೆ ಇದರ ಹಿಂದಿರೋದು ಯಾರು, ಉದ್ದೇಶ ಏನು ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಈಗ ಕಾಡುತ್ತೆ. ಯಾಕಂದ್ರೆ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಇದೇನು ಹೊಸ್ತಲ್ಲ. ಇದು ಇಸ್ರೋ ಪಿತಾಮಹ ಅಂತಾನೆ ಕರೆಯಲ್ಪಡುವ ವಿಕ್ರಮ್ ಸಾರಾಭಾಯ್ ಕೂಡ ರಹಸ್ಯ ರೀತಿಯಲ್ಲಿ ಸಾವನ್ನಪ್ಪಿದ್ರು. 1971ರ ಡಿಸೆಂಬರ್ 30ನೇ ತಾರೀಕು ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಳ್ಳೋಕೆ ಕೇರಳಕ್ಕೆ ತೆರಳಿದ ಅವರು ರಾತ್ರಿ ತಮಗೆ ಇಷ್ಟವಾದ ಕೋವಲಂ ಬೀಚ್ನ ಹಾಲ್ಕ್ಯಾಮ್ ಕ್ಯಾಸುವಲ್ ರೆಸಾರ್ಟ್ನಲ್ಲಿ ತಂಗಿದ್ರು. ಆದರೆ ಅದೇ ಅವರ ಪಾಲಿನ ಕೊನೆ ರಾತ್ರಿ ಆಗ್ಬಿಡ್ತು. ಅವರು ಜೀವಂತವಾಗಿ ಹೊರಗೆ ಬರಲೇ ಇಲ್ಲ. ಅವರು ಹೃದಯಾಘಾತಕ್ಕೆ ಒಳಗಾದ್ರು ಅಂತ ಪೊಲೀಸರು ಹೇಳಿದ್ರಾದರೂ ಅವರನ್ನ ಹಿಂದಿನ ದಿನ ಭೇಟಿಯಾಗಿದ್ದ ಆಪ್ತರು ಇದನ್ನ ಒಪ್ತಾನೆ ಇರಲಿಲ್ಲ. ಯಾಕಂದ್ರೆ ಹಿಂದಿನ ದಿನ ಸಾರಾಭಾಯ್ ತುಂಬಾ ಆರಾಮಾಗೇ ಇದ್ರು. ಅದು ಅಲ್ಲದೆ ಕೆಲ ದಿನಗಳ ಹಿಂದಷ್ಟೇ, ಅವರು ಕೊನೆಯುಸುಳಕ್ಕಿಂತ ಕೆಲ ದಿನಗಳ ಹಿಂದಷ್ಟೇ ತನ್ನ ಮೇಲೆ ಅಮೆರಿಕ ಮತ್ತು ರಷ್ಯಾಗಳು ಕಣ್ಣಿಟ್ಟಿವೆ ಅಂತ ವಿಕ್ರಮ್ ಸಾರಾಭಾಯ್ ಅವರೇ ಹೇಳ್ಕೊಂಡಿದ್ರು ಅಂತ ಕೂಡ ಅವರ ಆಪ್ತರಾಗಿದ್ದ ಕಮಲಾ ಚೌಧರಿ ನಂತರದಲ್ಲಿ ಬಹಿರಂಗವಾಗಿ ಇದನ್ನ ತಿಳಿಸಿದ್ರು. ಹಾಗಾದ್ರೆ ವಿಕ್ರಮ್ ಸಾರಾಭಾಯ್ ಅವ್ರದ್ದು ಕೂಡ ಪ್ಲಾನ್ಡ್ ಹತ್ಯೆ ಮಾಡಿದ್ದಾದ್ರೆ ಯಾರು ಮಾಡಿದ್ರು ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಹೋಮಿ ಬಾಬಾ ಜಹಾಂಗೀರ್ ಇವರು
ಭಾರತ ಕಂಡಂತಹ ಅತಿ ದೊಡ್ಡ ಅಣು ವಿಜ್ಞಾನಿಯಾಗಿ ಶೀಘ್ರದಲ್ಲೇ ಭಾರತ ನ್ಯೂಕ್ಲಿಯರ್ ಡಿವೈಸ್ ಉತ್ಪಾದಿಸುತ್ತೆ ಅಂತ ಘೋಷಿಸಿದ್ರು 1960ರ ದಶಕದಲ್ಲಿ. ಆದರೆ 1966ರ ಜನವರಿಯಲ್ಲಿ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣಿಸುವಾಗ ಸ್ವಿಟ್ಜರ್ಲ್ಯಾಂಡ್ ಸಮೀಪದ ಮೌಂಟ್ ಬ್ಲಾಂಕ್ ಬಳಿ ವಿಮಾನ ಪತನ ಆಗೋಯಿತು. ಅವರ ಅವಶೇಷ ಕೂಡ ಪತ್ತೆ ಆಗಲೇ ಇಲ್ಲ. ಇದರ ಹಿಂದೆ ಬೇರೆ ದೇಶದ ಗುಪ್ತಚರ ಸಂಸ್ಥೆಗಳ ಕೈವಾಡ ಇದೆ. ಭಾರತ ಅಣ್ವಸ್ತ್ರ ಸಂಪಾದಿಸಬಾರ್ದು ಅಂತ ಒಂದಷ್ಟು ದೇಶಗಳು ಈ ರೀತಿ ಅದರ ನಾಯಕತ್ವ ವಹಿಸಿದ್ದ ಹೋಮಿ ಬಾಬಾ ಜಹಂಗೀರ್ ಅವರನ್ನೇ ಫಿನಿಶ್ ಮಾಡಿದ್ರು ಅನ್ನುವಂತಹ ಥಿಯರಿಗಳು ಆ ಸಂದರ್ಭದಲ್ಲಿ ಹರಿದಾಡಿದ್ವು. ಆದರೆ ಯಾವುದಕ್ಕೂ ಸಾಕ್ಷ್ಯ ಸಿಗಲಿಲ್ಲ. ದೊಡ್ಡ ಪ್ರಮಾಣದಲ್ಲಿ ತನಿಖೆ ಮಾಡುವ ಶಕ್ತಿ ಆಗ ಭಾರತಕ್ಕೂ ಕೂಡ ಇರಲಿಲ್ಲ. ಲೋಕನಾಥಂ ಮಹಾಲಿಂಗಂ ಇವರು ಕರ್ನಾಟಕದ ಕೈಗಾ ಪರಮಾಣು ವಿದ್ಯುತ್ ಘಟಕದಲ್ಲಿ 8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು. 2009ರ ಜೂನ್ 13ನೇ ತಾರೀಕು 47 ವರ್ಷದ ಲೋಕನಾಥಂ ಮಹಾಲಿಂಗಂ ಬೆಳಗ್ಗೆದ್ದು ವಾಕಿಂಗ್ಗೆ ಹೋದವರು ವಾಪಸ್ ಬರಲೇ ಇಲ್ಲ. ಗಾರ್ಡ್ಸ್ಗಳು ಕೂಡ ಅವರು ಕಟ್ಟಡದಿಂದ ಹೊರ ಹೋಗಿದ್ದನ್ನು ನಾವು ನೋಡೇ ಇಲ್ಲ ಅಂತ ಹೇಳಿದರು. ಅವರು ಅದಕ್ಕೂ ಮುನ್ನ ಕಲ್ಪಕಂ ಪವರ್ ಸ್ಟೇಷನ್ನಲ್ಲಿ ಕೆಲಸ ಮಾಡುವಾಗಲೂ ಕೂಡ ಒಂದು ದಿನ ಇದೇ ರೀತಿ ನಾಪತ್ತೆಯಾಗಿದ್ರು. ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ರು. 5 ದಿನ ಬಿಟ್ಟು ಮನೆಗೆ ಬಂದಿದ್ರು. ಆದರೆ ಈ ಬಾರಿ ಇವರು ನಾಪತ್ತೆಯಾದಾಗ ಸರ್ಕಾರ ಹುಡುಕಾಡೋಕೆ ಆದೇಶವನ್ನು ನೀಡಿತು. ಅದರಂತೆ ಕೈಗಾ ಸುತ್ತಮುತ್ತಲಿನ 1000 ಎಕರೆ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಸರ್ಚ್ ಆಪರೇಷನ್ ಮಾಡಲಾಯಿತು. 6 ದಿನಗಳ ಹುಡುಕಾಟದ ಬಳಿಕ ಕಾಳಿ ನದಿಯಲ್ಲಿ ಇವರ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಯಿತು. ಪೊಲೀಸರು ಇದನ್ನು ಆತ್ಮಹತ್ಯೆ ಅಂತ ಕರೆದ್ರೂ ಕೂಡ ಮಹಾಲಿಂಗಂ ಅವರ ಕುಟುಂಬ ಇದನ್ನು ಒಪ್ಪಿಕೊಳ್ಳಲೇ ಇಲ್ಲ. ಅವರು ಕಾಲ್ ಜಾರಿ ಬಿದ್ದರು ಅಥವಾ ಯಾರಾದರೂ ಉದ್ದೇಶಪೂರ್ವಕವಾಗಿ ಅವರನ್ನ ತಳ್ಳಿದ್ರು ಅನ್ನೋದು ರಹಸ್ಯವಾಗಿ ಉಳ್ಕೊಳ್ತು. ಇನ್ನೂ ಆಘಾತಕಾರಿ ಏನು ಗೊತ್ತಾ, ಯಾವ ಕಾಡಿನಲ್ಲಿ ಅವರ ಮೃತದೇಹ ಪತ್ತೆಯಾಯಿತು ನದಿಯಲ್ಲಿ, ಅದೇ ಪ್ರದೇಶಕ್ಕೆ 5 ವರ್ಷಗಳ ಹಿಂದೆ ಕೂಡ ಒಂದ್ಸಲ ಅಪಹರಣಕಾರರು ಅವ್ರನ್ನ ಅಪಹರಣ ಮಾಡಿ ಕರ್ಕೊಂಡು ಹೋಗಿ 5 ದಿನ ಬಿಟ್ಟವ್ರನ್ನ ತಪ್ಸ್ಕೊಂಡು ಬಂದಿದ್ರು ಅಂತ ಹೇಳಿದ್ವಲ್ಲ, ಅದೇ ಜಾಗಕ್ಕೆ ಕರ್ಕೊಂಡು ಹೋಗಿದ್ರು ಅಂತ ಹೇಳಲಾಗುತ್ತೆ. ಅದಾದ ಬಳಿಕ ಕೂಡ ಸರಿಯಾಗಿ ರಕ್ಷಣೆ ಕೊಟ್ಟಿದ್ದಿದ್ರೆ ಅವರಿಗೆ ಬಹುಶಃ ಅವರು ಉಳ್ಕೋತಿದ್ರೇನೋ, ಸರಿಯಾಗಿ ತನಿಖೆ ಆಗಿದ್ದಿದ್ರೆ ಯಾರು ಹಿಂದಿನ ಸಲ ಅವ್ರನ್ನ ಅಪಹರಣ ಮಾಡಿದ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಉಮಾರಾವ್ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ನ 63 ವರ್ಷದ ನಿವೃತ್ತ ವಿಜ್ಞಾನಿ ಉಮಾ ನರಸಿಂಹ ರಾವ್ ಅನ್ನೋರು ನಿಗೂಢವಾಗಿ ಸಾವನ್ನಪ್ಪಿದ್ರು. 2011ರ ಏಪ್ರಿಲ್ನಲ್ಲಿ ಮುಂಬೈನ ಗೋವಂಡಿಯ ನಿವಾಸದಲ್ಲಿ ಮೃತದೇಹ ಪತ್ತೆಯಾಯಿತು. ಜೊತೆಗೆ ಒಂದು ಆತ್ಮಹತ್ಯೆ ಪತ್ರ ಕೂಡ ಅಲ್ಲಿ ಲಭ್ಯ ಆಯಿತು. ಅದರಲ್ಲಿ ನನ್ನ ಸಾವಿಗೆ ಯಾರನ್ನು ದೂಷಿಸಬೇಡಿ ಅಂತ ಬರೆಯಲಾಗಿತ್ತು. ಹೀಗಾಗಿ ಉಮಾರಾವ್ ಒಂದು ರೀತಿ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ನಿರ್ಧಾರಕ್ಕೆ ಬರಲಾಯಿತು. ಆದರೆ ಉಮಾರಾವ್ ಅವರ ಸಹೋದ್ಯೋಗಿಗಳು ಅವರು ಖಿನ್ನತೆಗೆ ಒಳಗಾಗಿದ್ದನ್ನು ನಾವು ಯಾವತ್ತೂ ನೋಡೇ ಇಲ್ಲ ಅಂತ ಹೇಳಿದ್ರು. ಈ ಸಾವು ಕೂಡ ನಿಗೂಢವಾಗಿ ಉಳಿದು ಹೋಯಿತು. ಏನು ರವಿ ಮುಲೆ ಅವರು, ಇವರು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನ ಉದ್ಯೋಗಿ. ಆರಂಭದಲ್ಲಿ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾದ ನಂತರದಲ್ಲಿ ಇವರು ದೇಹ ಮಾತ್ರ ಸಿಕ್ಕಿದ್ದು, ಜೀವಂತವಾಗಿ ಇವರು ಸಿಗಲೇ ಇಲ್ಲ. ಪೊಲೀಸರು ತನಿಖೆಯಲ್ಲಿ ವಿಫಲವಾದ ಬಳಿಕವೂ ಕೂಡ ರವಿ ಅವರ ಬ್ರದರ್ ಪ್ರಕರಣ ಭೇದಿಸೋಕೆ ತುಂಬ ಪ್ರಯತ್ನ ಪಟ್ಟರು. ಆದರೆ ಕೊನೆಗೂ ಯಶಸ್ಸು ಸಿಗಲೇ ಇಲ್ಲ. ಇದೊಂದು ಮಿಸ್ಟ್ರಿ ಆಗಿ ಉಳ್ಕೊಳ್ತು. ಹಾಗೆ ಎಂ ಅಯ್ಯರ್ ಅವರು, ಇವರು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ 2010ರ ಫೆಬ್ರವರಿ 23ನೇ ತಾರೀಕು ತಮ್ಮದೇ ನಿವಾಸದಲ್ಲಿ ಇವರು ಶವವಾಗಿ ಪತ್ತೆಯಾದರು. ಆದರೆ ಇಲ್ಲೂ ಅಷ್ಟೇ ತನಿಖೆ ನಡೆಸ್ತಾ ಪೊಲೀಸರು ಡೆಡ್ ಎಂಡ್ಗೆ ಬಂದು ನಿಂತುಬಿಟ್ಟಿದ್ರು. ಏನೂ ಗೊತ್ತಾಗ್ತಾ ಇರಲಿಲ್ಲ, ಕ್ಲೂ ಸಿಗ್ತಾ ಇರಲಿಲ್ಲ. ಯಾವುದೇ ರೀತಿಯಲ್ಲಿ ಫಿಂಗರ್ ಪ್ರಿಂಟ್ಸ್ ಆಗಲಿ ಅಥವಾ ಆರೋಪಿಗಳನ್ನು ಪತ್ತೆ ಹಚ್ಚೋಕೆ ಯಾವುದೇ ರೀತಿ ಸಾಕ್ಷ್ಯಗಳು, ಸಣ್ಣ ಕ್ಲೂ ಕೂಡ ಸಿಗ್ತಾನೆ ಇರಲಿಲ್ಲ. ಅಷ್ಟು ವ್ಯವಸ್ಥಿತವಾಗಿ ಇಲ್ಲಿ ಕೆಲಸ ಮಾಡಲಾಗಿತ್ತು. ಪೊಲೀಸರು ಆರಂಭದಲ್ಲಿ ಇದನ್ನು ಕೂಡ ಆತ್ಮಹತ್ಯೆ ಅಂತ ಬಿಂಬಿಸೋಕೆ ಪ್ರಯತ್ನ ಪಟ್ಟರು. ಆದರೂ ಕೂಡ ಅಂತಿಮವಾಗಿ ಮುಂಬೈ ಪೊಲೀಸರು ಇದು ಕೊಲೆ ಅಂಥೇಳಿ ಕೊಲೆ ಪ್ರಕರಣವನ್ನೇ ದಾಖಲಿಸಿ ತನಿಖೆ ನಡೆಸಿದ್ರು. 2012ರಲ್ಲಿ ಇದೊಂದು ಸಲಿಂಗ ಕಾಮಕ್ಕೆ ಸಂಬಂಧಪಟ್ಟ ಕೊಲೆ ಪ್ರಕರಣ ಅಂತ ಹೇಳಿ ಕ್ಲೋಸ್ ಮಾಡಿದ್ರು. ಆದರೆ ಓರ್ವ ಮಾಮೂಲಿ ಸಲಿಂಗಕಾಮಿ ಕೋಪದಲ್ಲಿ ಕೊಲೆಗೊಯ್ದ ಅಂತಾದರೆ ಸಾಕ್ಷಿಯೇ ಇಲ್ಲದಂತೆ ಮಾಡೋಕೆ ಹೇಗೆ ಸಾಧ್ಯ? ಒಂದು ಸಣ್ಣ ಎವಿಡೆನ್ಸ್ ಕೂಡ ಸಿಗದೆ ಇರೋಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಇಲ್ಲಿ ಕಾಡುವಂಥ ಪ್ರಶ್ನೆ. ಇದು ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಎಂ ಅಯ್ಯರ್, ಇವರು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ನ ಒಬ್ಬ ಉದ್ಯೋಗಿ. ನಂತರ ಕೆ ಜೋಶಿ ಮತ್ತು ಅಭಿಷ್ ಶಿವಮ್ ಇವರಿಬ್ಬರು ಕೂಡ ಪರಮಾಣು ಚಾಲಿತ ಸಬ್ಮರೀನ್ ಅರಿಹಂತ್ನಲ್ಲಿ ಇಂಜಿನಿಯರ್ಗಳಾಗಿ ಕೆಲಸ ಮಾಡ್ತಾ ಇದ್ರು. ಇದು ಅರಿಹಂತ್, ಅರಿ ಅಂದರೆ ಶತ್ರು, ಹಂತ್ ಅಂದರೆ ಫಿನಿಶ್ ಮಾಡೋದು, ಶತ್ರುನಾಶಕ ಅಂತ ಅರ್ಥ ಅರಿಹಂತ್ ಅಂದರೆ. ಇದು ಭಾರತದ ಮೊದಲ ಅಣ್ವಸ್ತ್ರ ಚಾಲಿತ ಸ್ವದೇಶಿ ನಿರ್ಮಿತ ಜಲಾಂತರ್ಗಾಮಿ ನೌಕೆ. ಇದರಲ್ಲಿ ಇಂಜಿನಿಯರ್ಗಳಾಗಿ ಕೆಲಸ ಮಾಡ್ತಾ ಇದ್ರು. ಆದರೆ 2013ರ ಅಕ್ಟೋಬರ್ನಲ್ಲಿ ವಿಶಾಖಪಟ್ಟಣಂನಲ್ಲಿ ರೈಲ್ವೆ ಹಳಿ ಮೇಲೆ ಇವರಿಬ್ಬರ ದೇಹ ಪತ್ತೆಯಾಗಿತ್ತು. ಮೃತದೇಹಗಳ ಮೇಲೆ ಯಾವುದೇ ಗಾಯದ ಗುರುತು ಕೂಡ ಇರಲಿಲ್ಲ. ರೈಲ್ವೆ ಅಪಘಾತ ಕೂಡ ಆಗಿರಲಿಲ್ಲ.
ಬದಲಾಗಿ ಅವರನ್ನು ಮೊದಲೇ ಮುಗಿಸಿ ಅಲ್ಲಿಗೆ ತಂದು ಇಡಲಾಗಿತ್ತು. ಅಂದರೆ ರೈಲು ಹೋಗಿ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಅಂತ ಬಿಂಬಿಸೋಕೆ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಬಿಂಬಿಸೋಕೆ ಈ ರೀತಿ ಮಾಡಲಾಗಿತ್ತು ಅನ್ನುವಂಥ ಆರೋಪ ಕೇಳಿಬಂತು. ನಂತರದಲ್ಲಿ ಸಹಜ ಸಾವು ಅಂತ ಈ ಪ್ರಕರಣವನ್ನು ಕೈಬಿಡಲಾಯಿತು. ಅರಿಹಂತ್ನಲ್ಲಿ ಕೆಲಸ ಮಾಡುವಂತಹ ದೇಶದ ಅತ್ಯಂತ ಇಂಪಾರ್ಟೆಂಟ್ ಸಬ್ಮರೀನ್ನಲ್ಲಿ ಕೆಲಸ ಮಾಡುವಂತಹ ಇಬ್ಬರು ಇಂಜಿನಿಯರ್ಗಳು ರೈಲ್ವೆ ಹಳಿ ಮೇಲೆ ಅವರ ದೇಹ ಪತ್ತೆಯಾಗುತ್ತೆ. ಆಮೇಲೆ ಸಹಜ ಸಾವು ಅಂತ ಪ್ರಕರಣವನ್ನು ಕೈಬಿಡಲಾಗತ್ತೆ. ಯೋಚನೆ ಮಾಡಿ. ನೆಕ್ಸ್ಟ್, ಉಮಂಗ್ ಸಿಂಗ್ ಮತ್ತು ಪಾರ್ಥ ಪ್ರತಿಮ್ ಬಾಗ್ ಇವರಿಬ್ಬರು ತುಂಬ ಯುವ ವಿಜ್ಞಾನಿಗಳಾಗಿದ್ದರು. ಇವರಿಬ್ಬರು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ನ ರೇಡಿಯೇಷನ್ ಮತ್ತು ಫೋಟೋ ಕೆಮಿಸ್ಟ್ರಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ 2009 ಡಿಸೆಂಬರ್ 30ನೇ ತಾರೀಕು ಲ್ಯಾಬ್ನಲ್ಲಿ ರಹಸ್ಯಮಯ ರೀತಿಯಲ್ಲಿ ಬೆಂಕಿಗೆ ಆಹುತಿಯಾದರು. ಆದರೆ ಮೂಲಗಳ ಪ್ರಕಾರ ಲ್ಯಾಬ್ನಲ್ಲಿ ಬೆಂಕಿ ಹತ್ತಿ ಉರಿಯುವಂತಹ ಯಾವುದೇ ವಸ್ತುಗಳು ಇರಲಿಲ್ಲ. ಇದು ಈ ಪ್ರಕರಣವನ್ನು ಕೂಡ ನಿಗೂಢತೆಯ ಗುಂಡಿಗೆ ತಳ್ಳಿತು. ಇಂದಿಗೂ ಕೂಡ ಉಮಂಗ್ ಸಿಂಗ್ ಮತ್ತು ಪಾರ್ಥ್ ಪ್ರತಿಮ್ ಬಾಗ್ ಇವರ ಕುಟುಂಬಕ್ಕೆ ಆ ಬೆಂಕಿಗೆ ಕಾರಣ ಏನು ಅನ್ನೋದು, ಅವ್ರಿಗೆ ಈ ರೀತಿ ದುರಂತ ಅಂತ್ಯ ಕಾಣಲಿಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ, ಇನ್ನೂ ಕೂಡ ಗೊತ್ತಾಗಿಲ್ಲ. ಹಾಗೆ ಮೊಹಮ್ಮದ್ ಮುಸ್ತಫಾ, 24 ವರ್ಷದ ಮೊಹಮ್ಮದ್ ಮುಸ್ತಫಾ ಕಲ್ಪಕಂನಲ್ಲಿರುವ ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟಾಮಿಕ್ ರಿಸರ್ಚ್ನಲ್ಲಿ ಕೆಲಸ ಮಾಡ್ತಾ ಇದ್ರು. 2012ರಲ್ಲಿ ಇವರು ತಮ್ಮ ಕ್ವಾರ್ಟರ್ಸ್ನಲ್ಲೇ ಮೃತಪಟ್ಟಿದ್ರು. ಇವರ ಕೈ ನರ ಕಟ್ಟಾಗಿತ್ತು. ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ಇದೊಂದು ಆತ್ಮಹತ್ಯೆ, ನಮಗೆ ಮೊಹಮ್ಮದ್ ಮುಸ್ತಫಾ ಬರೆದಿರುವ ಆತ್ಮಹತ್ಯೆ ಪತ್ರ ಕೂಡ ಸಿಕ್ಕಿದೆ ಅಂತ ಹೇಳಿದ್ರು. ಆದರೆ ಆತ್ಮಹತ್ಯೆಗೆ ಕಾರಣ ಮಾತ್ರ ಗೊತ್ತಾಗಲೇ ಇಲ್ಲ ಯಾವತ್ತಿಗೂ. ಹಾಗೆ ಟೈಟಸ್ ಪಾಲ್ ಅಂತ 27 ವರ್ಷದ ವಿಜ್ಞಾನಿ, ಇವರು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ನ ವಿಜ್ಞಾನಿ. ಇವರು ಕೂಡ ಹೈಯೆಸ್ಟ್ ಇಲ್ಲಿಂದಾನೇ ವಿಜ್ಞಾನಿಗಳನ್ನು ಮುಗಿಸಲಾಗಿದೆ. ಟೈಟಸ್ ಪಾಲ್ ಮುಂಬೈನಲ್ಲಿ ಟ್ರಾಂಬೈಯಲ್ಲಿ ಆತ್ಮಹತ್ಯೆಗೆ ಶರಣಾದರು. ತಮ್ಮ ಫ್ಲ್ಯಾಟ್ನ ವೆಂಟಿಲೇಟರ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಇವರು ಪತ್ತೆಯಾಗಿದ್ದರು. ಇವರು 3 ದಿನಗಳ ಹಿಂದಷ್ಟೇ ತಮ್ಮ ಕೋಲ್ಕತ್ತಾದ ಮನೆಯಲ್ಲಿ ಕುಟುಂಬಸ್ಥರೊಂದಿಗೆ ಹುಟ್ಟುಹಬ್ಬ ಆಚರಿಸ್ಕೊಂಡು ಬಂದಿದ್ದರು. ಹೀಗಾಗಿ ಟೈಟಸ್ ಪಾಲ್ ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಆಕೆ ಕೋಲ್ಕತ್ತಾದಿಂದ ಮುಂಬೈಗೆ ಬರುವಾಗ ಚೆನ್ನಾಗೇ ಇದ್ದರು. ಆಕೆ ಮುಂಬೈಗೆ ಬಂದು ಡ್ಯೂಟಿಗೆ ಹೋದ ದಿನವೇ ವಾಪಸ್ ಫ್ಲ್ಯಾಟ್ಗೆ ಬಂದ ಬಳಿಕ ಈ ರೀತಿಯಾಗಿದೆ. ಆದರೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ ಅನ್ನೋದು, ಅದಕ್ಕೂ ರೀಸನ್ ಸಿಕ್ಕಿಲ್ಲ. ಎಷ್ಟೋ ಸಲ ಆತ್ಮಹತ್ಯೆ ಆದರೂ ಕೂಡ ಅದಕ್ಕೆ ಮೋಟಿವ್ ಏನು, ಅದಕ್ಕೆ ಹಿಂದಿರುವ ಕಾರಣವೇನು ಅನ್ನೋದನ್ನು ಪತ್ತೆ ಹಚ್ಚಲಾಗುತ್ತೆ. ಓಕೆ, ಈ ಕಾರಣದಿಂದ ಇವ್ರಿಗೆ ಮಾಡಿಕೊಂಡ್ರು ಅಂತ. ಈ ಪ್ರಕರಣಗಳಲ್ಲಿ ಯಾವುದರಲ್ಲೂ ಕೂಡ ಕಾರಣಗಳೇ ಸಿಕ್ಕಿಲ್ಲ. ದಲಿಯಾ ನಾಯಕ್ ಇವರು ಸಹ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಫಿಸಿಕ್ಸ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದರು. 35 ವರ್ಷದ ಇವರು ಮರ್ಕ್ಯೂರಿಕ್ ಕ್ಲೋರೈಡ್ ಸೇವನೆಯಿಂದ ಸಾವನ್ನಪ್ಪಿದರು. ಕೆಮಿಸ್ಟ್ರಿ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದ ಇವರು ತಮ್ಮ ಫ್ಲ್ಯಾಟ್ಗೆ ಬಂದ ಕೂಡಲೇ ಜೋರಾಗಿ ಕೂಗಿಕೊಳ್ಳೋಕೆ ಶುರು ಮಾಡಿದರು. ಇದನ್ನು ಗಮನಿಸಿದ ಆಕೆಯ ನೆರೆಹೊರೆಯ ಸ್ನೇಹಿತರು ಆಸ್ಪತ್ರೆಗೆ ಸಾಗಿಸಿದರು. ಆದರೆ ಇವರ ಜೀವ ಉಳಿಲೇ ಇಲ್ಲ. ಪೊಲೀಸರು ದಲಿಯಾ ನಾಯಕ್ ಡಿಪ್ರೆಷನ್ಗೆ ಒಳಗಾಗಿ ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ನಿರ್ಧಾರಕ್ಕೆ ಬಂದರು. ಆದರೆ ಆಕೆಯ ಸಹೋದ್ಯೋಗಿಗಳ ಪ್ರಕಾರ ದಲಿಯಾ ನಾಯಕ್ ಯಾವುದೇ ಖಿನ್ನತೆಗೆ, ಮಾನಸಿಕ ಒತ್ತಡಕ್ಕೆ ಒಳಗಾಗಿರಲಿಲ್ಲ ಅಂತ ಅವರು ಹೇಳ್ತಾರೆ. ಇದು ಕೂಡ ರಹಸ್ಯವಾಗಿ ಉಳಿತು. ಇನ್ನುಳಿದಂತೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ದ ಅವಧೇಶ್ ಚಂದ್ರ 2000ನೇ ಇಸವಿಯಲ್ಲಿ ಆಶುತೋಷ್ ಶರ್ಮಾ ಮತ್ತು ಸೌಮಿಕ್ ಚೌಧರಿ, ಅಕ್ಷಯ್ ಪಿ ಚವನ್, ಸುಭಾಷ್ ಸೋನವನೆ 2010ರಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇಷ್ಟು ದೊಡ್ಡ ಪಟ್ಟಿನೇ ಇದೆ. ಇದರಲ್ಲಿ ಹೆಚ್ಚಿನವರು ಭಾರತದ ಅಣ್ವಸ್ತ್ರ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಿದ್ದವರು, ಅಣ್ವಸ್ತ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು, ನ್ಯೂಕ್ಲಿಯರ್ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡ್ತಿರೋರು ಇದ್ದಾರೆ. ಅದು ಬಿಟ್ಟರೆ ಸ್ಪೇಸ್ಗೆ ಸಂಬಂಧಪಟ್ಟವರಿದ್ದಾರೆ. ಇವ್ರನ್ನೇ ಹುಡುಕಿ ಟಾರ್ಗೆಟ್ ಮಾಡಿ ಮುಗಿಸಲಾಗಿದೆಯಾ, ಅಥವಾ ಕಾಕತಾಳೀಯವಾಗಿ ಇವರೆಲ್ಲರಿಗೂ ಖಿನ್ನತೆ ಒಳಗಾಗಿ ಇವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರ? ಇದು ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ. ಇಷ್ಟೇ ಅಲ್ಲ, ಇಸ್ರೋದ 684 ಮಂದಿ ವಿಜ್ಞಾನಿಗಳು ಮತ್ತು ಇಸ್ರೋದ ಇತರ ಅಂಗಸಂಸ್ಥೆಗಳ ನೌಕರರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಇದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ ಅಂತ ವಿಕಿಲೀಕ್ಸ್ ಕೂಡ ರಿಪೋರ್ಟ್ ಮಾಡಿತ್ತು. ಆದರೆ ಸರ್ಕಾರ ಇವರು ಸಾವನ್ನಪ್ಪಿದ್ದು ಹೇಗೆ ಅನ್ನೋದನ್ನು ಗುಪ್ತವಾಗೇ ಇಟ್ಟಿದೆ ಅಂತ ಕೂಡ ವಿಕಿಲೀಕ್ಸ್ ಹೇಳಿತ್ತು. ಇಲ್ಲಿ ಸರ್ಕಾರ ಕಾರಣವನ್ನು ಮುಚ್ಚಿಡ್ತಿರೋದು ಯಾಕೆ? ತನ್ನ ನೆಲದಲ್ಲಿ ವಿದೇಶಿ ಶಕ್ತಿಗಳು ವಿಜ್ಞಾನಿಗಳನ್ನು ಮುಗಿಸೋ ಮಟ್ಟಿಗೆ ಪ್ರಬಲರಾಗಿದ್ದಾರೆ ಅಂತ ಹೇಳಿಕೊಂಡ್ರೆ ಸರ್ಕಾರಕ್ಕೆ ಮುಜುಗರ ಆಗುತ್ತಾ? ಯಾಕಂದರೆ ಸಾಮಾನ್ಯವಾಗಿ ಈ ಗುಪ್ತಚರ ಜಗತ್ತಿನಲ್ಲಿ ಇದೇ ರೀತಿ ನಡೆಯೋದು. ನಮ್ಮ ದೇಶದವರು ಬೇರೆ ದೇಶದಲ್ಲಿ ಈ ಥರದ್ದು ಮಾಡಿದಾಗಲೂ ಕೂಡ ಆ ದೇಶ ಒಪ್ಕೊಳ್ಳಲ್ಲ, ಮರ್ಯಾದೆ ಹೋಗುತ್ತಲ್ಲ. ಹಾಗೆ ನಮ್ಮ ದೇಶದಲ್ಲೂ ಕೂಡ ಈ ರೀತಿ ಆದರೆ ವಿದೇಶಿ ಗುಪ್ತಚರರು ಈ ಥರದ್ದೆಲ್ಲ ಮಾಡಿದ್ದಾರೆ ಅಂತ ಹೇಳಿಬಿಟ್ರೆ ನೀವೇನು ಕತ್ತೆ ಕಾಯ್ತಿದ್ದೀರಾ ಅಂತ ಕೇಳ್ತಾರಲ್ಲ. ಹಾಗಾಗಿ ಸರ್ಕಾರಗಳು ಯಾವತ್ತೂ ಕೂಡ ಒಪ್ಕೊಳ್ಳಲ್ಲ. ಗುಪ್ತಚರ ಸಂಸ್ಥೆಗಳು ಕೂಡ ನಿಗೂಢ ಆಟವನ್ನು ಬೇರೆ ಬೇರೆ ದೇಶಗಳಲ್ಲಿ ಮುಂದುವರಿಸ್ತವೆ. ನಮ್ಮ ದೇಶದ ಗುಪ್ತಚರ ಸಂಸ್ಥೆಯೂ ನಮ್ಮ ಶತ್ರು ದೇಶಗಳಲ್ಲಿ ಕಾರ್ಯಾಚರಣೆ ಮಾಡುತ್ತೆ.
ನಮ್ಮ ಶತ್ರುಗಳು ನಮ್ಮ ದೇಶದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಈ ಅಮೇರಿಕ ಅಂತೂ ಜಗತ್ತಿನಾದ್ಯಂತ ಕಾರ್ಯಾಚರಣೆ ಮಾಡುತ್ತೆ. ಅಮೇರಿಕ ಹಾಗೆ ಅವರ CIA ಇಡೀ ಜಗತ್ತಿನ ಪ್ರತಿಯೊಂದು ದೇಶದಲ್ಲೂ ಕೂಡ ತನ್ನ ಗೇಮನ್ನು ಪ್ಲೇ ಮಾಡುತ್ತೆ. ಅಮೇರಿಕದ ಹಿತಾಸಕ್ತಿಗಳನ್ನು ಕಾಯುವಂಥ ಕೆಲಸವನ್ನು ಮಾಡುತ್ತೆ. ಅಮೇರಿಕದ CIA ಬಹಳ ದೊಡ್ಡ ಇತಿಹಾಸನೇ ಇದೆ. ಅವರು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅಮೇರಿಕದ ಶತ್ರುಗಳಿದ್ರೂ ಹುಡುಕಿ ಹೋಗಿ ಫಿನಿಶ್ ಮಾಡಿ ಬರ್ತಾರೆ. ಇಸ್ರೇಲ್ನ ಮೊಸಾದ್ ಕೂಡ ಹೆಚ್ಚು ಕಮ್ಮಿ ಇದೇ ರೀತಿ ಕಾರ್ಯಾಚರಣೆಗಳನ್ನು ಮಾಡುತ್ತೆ. ಸೊ ಭಾರತದಲ್ಲೂ ಕೂಡ ಸಂಭವಿಸಿರುವಂಥ ವಿಜ್ಞಾನಿಗಳ ಈ ನಿಗೂಢ ಸಾವಿನ ಪ್ರಕರಣಗಳು ಇನ್ನೂ ಕನ್ಫರ್ಮ್ ಇಲ್ಲ ಏನಾಗಿದೆ ಅನ್ನೋದು. ರೀಸನ್ನೇ ಇನ್ನೂ ಕೂಡ ಗೊತ್ತಾಗಿಲ್ಲ, ಇಷ್ಟೊಂದು ಜನ ಮೃತಪಟ್ಟಿರುವಂತಹ ಸಂದರ್ಭದಲ್ಲೂ ಕೂಡ. ಹೀಗಾಗಿ ಅನುಮಾನ ಇದ್ದೇ ಇದೆ, ಇದು ಯಾರು ಮಾಡಿರೋ ಕೆಲಸ ಅಂತ. ಒಂದು ದೇಶವನ್ನು ತುಳಿಯಲು ಅಂದರೆ ಅದರ ಅಭಿವೃದ್ಧಿಯನ್ನು ತಡೆಯೋಕ್ಕೂ ಈ ರೀತಿ ಸಾವುಗಳನ್ನು ಸಂಭವಿಸುವ ರೀತಿ ಮಾಡಲಾಗುತ್ತೆ. ನೋಡಿ, ಈಗ ಒಂದು ದೇಶ ಮುಂದೆ ಸಾಗ್ತಾ ಇದ್ರೆ ಆ ದೇಶನ ಕಂಡ್ರೆ ನಮಗೆ ಆಗಲ್ಲ, ಅವ್ರಿಗಿಂತ ಮುಂದೆ ಹೋಗೋಕ್ಕೂ ನಮಗಾಗಲ್ಲ. ಆಗ ಆ ದೇಶ ಮುಂದೆ ಹೋಗದಂತೆ ಮಾಡೋದೇ ಈ ತಂತ್ರಗಾರಿಕೆ, ಟೆಕ್ನಿಕ್ ಇದು. ಈಗ ಪಕ್ಕದ ದೇಶ ನ್ಯೂಕ್ಲಿಯರ್ ಉತ್ಪಾದನೆ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ದೇಶದಲ್ಲಿ ನ್ಯೂಕ್ಲಿಯರ್ ಅಸ್ತ್ರ ಉತ್ಪಾದನೆ ಮಾಡುತ್ತಿರುವ ವಿಜ್ಞಾನಿಯನ್ನು ಮುಗಿಸ್ಬಿಡೋದು ರಹಸ್ಯ ರೀತಿಯಲ್ಲಿ. ಇದೇ ರೀತಿ ಇರಾನ್ನಲ್ಲೂ ಕೂಡ ಇತ್ತೀಚೆಗೆ ಫಕ್ರೀಜಾದೆ ಅನ್ನೋ ಅಣು ವಿಜ್ಞಾನಿಯನ್ನು ಹತ್ಯೆ ಮಾಡಲಾಯಿತು. ಈ ಹಿಂದೆ ಕೂಡ ಇರಾನ್ನ ಹಲವು ಅಣು ವಿಜ್ಞಾನಿಗಳನ್ನು ಅಮೆರಿಕದ CIA ಮತ್ತು ಇಸ್ರೇಲ್ನ ಮೊಸಾದ್ ಸೇರಿಕೊಂಡು ಮುಗಿಸಿದ್ರು ಅನ್ನುವಂತಹ ಆರೋಪ ಇದೆ. ಆರೋಪ ಅಲ್ಲ, ಅದು ಜಗತ್ತಿಗೆ ಗೊತ್ತಿರುವಂಥ ಸತ್ಯ. ವಿಜ್ಞಾನಿಗಳ ಹತ್ಯೆ ಆಗಿರೋದು ಕೂಡ ಹೌದು.